ನರೇಂದ್ರ ಮೋದಿಯವರ ಮಾಡೆಲನ್ನು ಅನ್ವಯವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಅನ್ವಯಿಸಲಿಲ್ಲ. ಇಲ್ಲಿ ಸಾಕಷ್ಟು ಭ್ರಷ್ಟಾಚಾರ, ಸರಿಯಾದ ಆಡಳಿತ ಇಲ್ಲಾರ್ದಕ್ಕೆ ಬರೀ ನರೇಂದ್ರ ಮೋದಿಯವರು ಬರೀ ಕೇವಲ ಕೇಂದ್ರ ಸರ್ಕಾರಕ್ಕಲ್ಲ, ರಾಜ್ಯದಲ್ಲಿಯೂ ನರೇಂದ್ರ ಮೋದಿ ಅಂತ ಒಂದು ಸರ್ಕಾರ ಈ ರಾಜ್ಯದಲ್ಲಿ ಬರಬೇಕು ಅನ್ನುತ್ತಾ ಜನರ ಅಪೇಕ್ಷೆ ಇತ್ತು. ಆದರೆ ನರೇಂದ್ರ ಮೋದಿಯವರನ್ನು ಹೋಲುವಂಥವ್ರು ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡದೇ ಇರೋದು ಪರಿಣಾಮವಾಗಿ ಇಲ್ಲಿ 56 ಸೀಟಿಗೆ ನಾವು ಬಂದು ಕೂತಿದ್ದೀವಿ. ಕೇವಲ ಕೇಂದ್ರ ಸರ್ಕಾರ ಹೊಗಳೋದ್ರಿಂದ ಹೊಟ್ಟೆ ತುಂಬುವುದಿಲ್ಲ. ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಭಾಳ ಅನುಭವಿಗಳಿದ್ದಾರೆ, ಅನೇಕ ಹಿರಿಯ ಸಚಿವರು ಅದ್ದಾರೆ. ಅವರು ಈ ಅವಧಿ ಇಲ್ಲ ಅಥವಾ ಮುಂದಿನ ಅವಧಿ ರಾಜಕೀಯದಿಂದ ವಿಶ್ರಾಂತಿ ಜೀವನಕ್ಕೆ ಹೋಗ್ಬೋದು. ಆದರೂ ಒಂದು ವಿನಂತಿಯನ್ನು ಮಾಡ್ಕೋತೀನಿ, ಇವತ್ತು ಹೋಗುವ ಕಾಲದಲ್ಲಿ ರಾಜ್ಯದ ಜನರಿಗೆ ಇವತ್ತು ನ್ಯಾಯಯುತವಾಗಿ ಸಿಗಬೇಕಾದಂಥ ಅಭಿವೃದ್ಧಿ ಆಗಲಿ, ಘರ್ಷಣೆ ಇರಲಾರ್ದೇ ಇವತ್ತು ನಮ್ಮ ರಾಜ್ಯದ ಅಭಿವೃದ್ಧಿಯನ್ನು ಮಾಡಬೇಕಾದಂಥ ಜವಾಬ್ದಾರಿ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಆದರೆ ಅದು ಆಗ್ತಾಯಿಲ್ಲ ಅಧ್ಯಕ್ಷರೇ. ಇವತ್ತು ನೋಡಿ, ನಿನ್ನೆ ಗುತ್ತಿಗೆದಾರರ ಸಂಘದವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಏನು ಹೇಳ್ತಾರೆ ಅಂದರೆ, ನಿನ್ನೆನೆ ಕಿಕ್ ಬ್ಯಾಕ್ಸ್ ಡಬಲ್ಡ್ ಅಂಡರ್ ಯುವರ್ ಗೌರ್ಮೆಂಟ್, ಕಾಂಟ್ರಾಕ್ಟರ್ಸ್ ರೈಟ್ ಟು ಸಿದ್ದು. ಈ ರೀತಿ ಭ್ರಷ್ಟಾಚಾರ ದಿನದಿಂದ ದಿನಕ್ಕೆ ಒಂದು ಸರ್ಕಾರದಿಂದ ಒಂದು ಸರ್ಕಾರಕ್ಕೆ ಏರ್ತಾನೆ ಹೋಗ್ತಾ ಇದೆ. ಅವಾಗ ಬೊಮ್ಮಾಯಿ ಸರ್ಕಾರ ಇದ್ದಾಗ 40% ಸರ್ಕಾರ 40 CM ಸರ್ಕಾರ ಅಂತೇಳಿ ಅಪವಾದ ಮಾಡ್ತಿದ್ರು, ಟೀಕೆ ಮಾಡ್ತಿದ್ರು. ಒಂದು ಮುಖ್ಯಮಂತ್ರಿ ಹುದ್ದೆಗೆ ಯಾರೇ ಆಗಲಿ ಏನು ಗೌರವ ಕೊಡದೆ ಬೊಮ್ಮಾಯಿಯವರನ್ನ ಅಪಮಾನ ಮಾಡುವಂಥದ್ದು, ರೋಡ್ಗಳಲ್ಲಿ ಕಾಂಪೌಂಡಿಗೆ ಬೀದಿಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳ ಹರಾಜನ ಮಾಡುವಂಥ ಪರಿಸ್ಥಿತಿ ಈ ರಾಜ್ಯದಲ್ಲಿ ನಾವು ನೋಡಿದ್ದೀವಿ. ಈಗ ಅವರೇ ಅಧಿಕಾರಕ್ಕೆ ಬಂದಿದ್ದಾರೆ, ಅವರೇ ಕುರ್ಚಿ ಮೇಲೆ ಕೂತಿದ್ದಾರೆ. ಆ 40% ಅಂತ ನೀವೇನು ಹೇಳ್ತಾ ಇದ್ರಲ್ಲ, ಆ 40ರಿಂದ 100ಕ್ಕೆ 100 ಭ್ರಷ್ಟಾಚಾರ ಅಂತ ಹೋಗೋದು ಸಾಧ್ಯ ಇಲ್ಲ. ಇದನ್ನು ಯಾರೂ ನಾನು 100ಕ್ಕೆ 100 ಒಳ್ಳೆಯ ಸರ್ಕಾರ ಕೊಡ್ತೀನಿ ಅನ್ನೋಂಥ ಪರಿಸ್ಥಿತಿ ರಾಜ್ಯದಲ್ಲಿ ಯಾರ್ದೂ ಇಲ್ಲ, ನಾವು ಒಪ್ಕೋತೀನಿ. ಆದರೆ 40% ಅಂತ ನೀವೇ ಏನು ಟೀಕೆ ಮಾಡಿದ್ರಲ್ಲ, ಅದಕ್ಕಿಂತ ಕಡಿಮೆ ಮಾಡುವಂಥ ಪ್ರಯತ್ನ ಏನು ಮಾಡಿದ್ರಿ? ಅವಾಗ ಯಾರೋ ಒಬ್ಬ ಕಾಂಟ್ರಾಕ್ಟ್ ಗುತ್ತಿಗೆದಾರ ದಿನಾಲೂ BJP ವಿರುದ್ಧ ಅವಾಗ ಎಷ್ಟು ಅವ್ರ ಬಗ್ಗೆ ಕಳಕಳಿ. ಆ ಗುತ್ತಿಗೆದಾರ ಅಧ್ಯಕ್ಷ ಕೆಂಪೇಗೌಡ ಏನೋ ಇದೆ ಅವ್ರ ಹೆಸರು, ಕೆಂಪಣ್ಣ